ಎಕ್ಸಾಮ್ ಎಲ್ಲ ಚೆನ್ನಾಗಿ ಮಾಡ್ತೀವಿ. ಸ್ಕ್ಯಾನ್ ತಂದಿದ್ದಿಲ್ಲ, ಹಂಗಾಗಿ ಎಲ್ಲ 4 ಗಂಟೆ ಹೋಗಾರ 5 ಗಂಟೆ ಹೋಗಾರ ಇದ್ರ ಲಾಂಗ್ ಜರ್ನಿ ಹೋಗಾರು, ಹಂಗಾಗಿ ತಂದಿದ್ದಿಲ್ಲ ಅಂತಂದ್ರು. ಹಂಗಾಗಿ ಬಿಟ್ಟು ಕಳ್ಸಿದ್ರು. ಏನು ಎಕ್ಸಾಮ್ ಎಲ್ಲ ಚೆನ್ನಾಗಿ ನಡೀತು, ಚೆನ್ನಾಗಿ ಎಕ್ಸಾಮ್ ಮಾಡಿದೆ. ಎಲ್ಲ ಸಿಟ್ಟಿತ್ತು, ಭಾರಿ ಸ್ವಲ್ಪ ಬಿಗಿತ್ತು ಫುಲ್ಲು. ಸರ್ ಎಕ್ಸಾಮ್ ಏನು ಸಖತ್ತಾಗಿದೆ, ಬಟ್ ಬಯೋಮೆಟ್ರಿಕ್ ಪ್ರಾಬ್ಲಮ್ ಇಂದ ಎಲ್ಲ ಕಡೆ ಎಲ್ಲ ಬೇರೆ ಕಡೆ ಎಕ್ಸಾಮ್ ಇದೆ ಮಧ್ಯಾಹ್ನದ್ದು. ಆದ ಕಾರಣ ಹಿಂಗಾಗಿ ಇದಾಗಿದೆ, ಪ್ರಾಬ್ಲಮ್ ಇದೆ. ಎ ಡಿಪಾರ್ಟ್ಮೆಂಟ್ದವರು ಮುಂಜಾನೆ 8 ಗಂಟೆಲಿಂದ ಬಯೋಮೆಟ್ರಿಕ್ ಮಾಡ್ಬೇಕಾಗ್ತಾರೆ ಸರ್. ಮುಂಜಾನೆ ಮಾಡಿಲ್ಲ, ಬಟ್ ಒಳಗೆ ಹಂಗೆ ಕರ್ಸ್ಕೊಂಡಾರ. ಹೊರಗಡೆ ಬರೋಕಲ್ಕ ಬಯೋಮೆಟ್ರಿಕ್ ಆಗ್ತಾ ಇಲ್ಲ, ಸರ್ವರ್ ಪ್ರಾಬ್ಲಮ್ಮು. ಮತ್ತು ಇದು ರಿಸಲ್ಟು ಬಟ್ ಬರಲಿಲ್ಲ ಅಂದರೆ ಯಾರು ಜವಾಬ್ದಾರಿ ಸರ್? ಹಾಂ ಹೌದು HKದವರು ಮತ್ತೆ ಬೇರೊಂದು ಕಡೆಗೆ ಇದು ಎಕ್ಸಾಮ್ ಬರೋಕ್ಕೆ ಹೋಗ್ಬೇಕತ್ತ. ಇಲ್ಲಿಂದ 15-10 ಕಿಲೋಮೀಟ್ರ್ ಹೋಗ್ಬೇಕತ್ತ. ಮತ್ತು ಬಯೋಮೆಟ್ರಿಕ್ ಆಗಿಲ್ಲ, ರಿಸಲ್ಟ್ ಬರಲಿಲ್ಲ ಅಂದರೆ ಹೊಣೆಗಾರ ಯಾರು ಸರ್? ಇವು KEದವರು ಮೊದಲು ನಡೆಸ್ಬೇಕು ತಾನೇ ಬಯೋಮೆಟ್ರಿಕ್ 8 ಗಂಟೆಗೆ. ಇವಾಗ ಮೊದಲು ಬಯೋಮೆಟ್ರಿಕ್ ತೊಗೊಂಡಿಲ್ಲ, ಇವಾಗ ತೊಗೊಳತ್ತಾರ. ಸರ್ವರ್ ಪ್ರಾಬ್ಲಮ್ ಐತಿ. ಇವತ್ತು ಸಂಡೇ, ಬಟ್ ಬೇರೆ ಯಾವನ ವೆಬ್ಸೈಟ್ ಅವು ಸರ್ವರ್ ಅವು ಸ್ಟಾಪ್ ಮಾಡಿ, ಬಟ್ ಇದೇ ಇರಬೇಕಾ ಇಲ್ಲ ಸರ್? ಇಟ್ಟಿಲ್ಲ. ಮತ್ತು ಯಾರು ಹೊಣೆಗಾರ ರಿಸಲ್ಟ್ ಬರಲಿಲ್ಲ ಅಂದರೆ? ಚೆನ್ನಾಗೈತಣ್ಣ. ಹಾಂ ಎಲ್ಲಣ್ಣ ಟಪ್ ಐತಣ್ಣ ಎಕ್ಸಾಮ್. ಅದೇನು ಗೊತ್ತು, ಬಟ್ ಇವರು ಫೇಸ್ ರೆಕಗ್ನೈಸೇಷನ್ ಮಾಡಿಲ್ಲ ಯಾವುದೇ ಥರದ್ದು. ಬೆಳಗ್ಗೂ ಡಿಲೇ ಮಾಡಿದ್ದಾರೆ, ಇವಾಗೂ ಡಿಲೇ ಮಾಡ್ತಿದ್ದಾರೆ. ಸುಮಾರು 80% ಸ್ಟೂಡೆಂಟ್ಸ್ನ ಆಚೆ ಕಳಿಸಿದ್ದಾರೆ. ಫೇಸ್ ರೆಕಗ್ನೈಸೇಷನ್ನೇ ಮಾಡಿಲ್ಲ ಇವರು. ಇಲ್ಲ ಸರ್, ಇವಾಗ ನಾವು ಎಕ್ಸಾಮ್ ಬರ್ತೀವಿ ಅನ್ನೋದಕ್ಕೆ ಅಪ್ಲೋಡ್ ಏನು ಬೇಕು? ನಾವು ಆನ್ಲೈನ್ ಅಪ್ಲೋಡ್ ಆಗಿಲ್ಲಲ್ವಾ, ಆಫ್ಲೈನ್ ಮಾಡಿದ್ದಾರೆ ಇವರು. ಇದಕ್ಕೆ ಯಾರು ಜವಾಬ್ದಾರಿ? ಎಷ್ಟು ಅಭ್ಯರ್ಥಿಗಳು ಹಂಗೆ ಹೋಗಿದ್ದಾರೆ, ಇವಾಗ ನಾವು ಕೂಡ ಹಂಗೆ ಬರ್ತಾ ಇದ್ದೀವಿ. KE ವೆಬ್ಸೈಟ್ ಬಗ್ಗೆ ಅಂದರೆ ಅವ್ರಿಗೆ ಹೇಳಕ್ಕೆ ಏನಿಲ್ಲ ಸರ್, ಅರ್ಥ ಮಾಡ್ಕೋಬೇಕು. ಎಷ್ಟೊಂದು ಅಭ್ಯರ್ಥಿಗಳು ಬರ್ತಿರ್ತಾರೆ, ಈ ಥರ ಪ್ರಾಬ್ಲಮ್ ಮಾಡಿದರೆ ಯಾರು ಜವಾಬ್ದಾರಿ ಆಗ್ತಾರೆ ಅದಕ್ಕೆ? ಇವಾಗ ಮಧ್ಯಾಹ್ನ ಎಕ್ಸಾಮ್ ಇದೆ, ಇನ್ನೂ ಮಾಡಿಸಿಲ್ಲ. ನಾವು ವೈಟ್ ಫೀಲ್ಡ್ ಹೋಗಬೇಕು, ಇದಕ್ಕೆ ಯಾರು ಜವಾಬ್ದಾರಿ? ಇವಾಗ ಲೇಟ್ ಆದರೆ ಇದು ಕ್ವಶನ್ ಪೇಪರ ಎಲ್ಲರೂ ಕರೆಂಟ್ ಅಫೇರ್ಸ್ ತೆಗಿತಾರಂತೆ ಮಾಡಿದ್ದಾರೆ. ಎಲ್ಲರೂ ಕರೆಂಟ್ ಪ್ರಿಪ್ರೇಷನ್ ನಾರ್ಮಲ್ ಇತ್ತು. ನಮ್ಮದು ಒಳ್ಳೆ ಏನು ಸರ್ ಸೆಲ್ಫ್ ಸ್ಟಡಿ ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ಕ್ವಶನ್ ತೆಗಿತಾರಂತೆ ಕೇಳಿದ್ದಾರೆ ರೀ. ಅದು ಕರೆಂಟ್ ಅಫೇರ್ಸ್ ಬೇಸ್ ಮೇಲೆ ತೆಗಿಲಿಲ್ಲ ರೀ ಯಾರು. ಎಲ್ಲ ಹಿಸ್ಟ್ರಿ ಕ್ವಶನ್ಸ್ ಭಾಳ ಅದು ಮುಂದಿನ ಅವ್ರ ಕ್ರಮ ಬಿಟ್ಟಿದ್ರಿ. ಅದು ವಿನೋದ್. ಹಾಂ ಬಂದಿದ್ವಿ ಬ್ರೋ. ಪ್ರಿಪ್ರೇಷನ್ 1 ಇಯರ್ ಆಯ್ತು ಬೈ ಮಾಡಾಕತ್ರಿ. ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿದ್ದೆ. ಸ್ವಲ್ಪ ಟಫ್ ಇಟ್ಟು ಬೈ. ನಮ್ಮದು ಬೆಳಗಾಂ ಬೈ. ಇಲ್ಲ ಬ್ರೋ, ಅಂದರೆ ಜನಸಂಖ್ಯೆ ಅಂದರೆ ಸ್ಟೂಡೆಂಟ್ಸ್ಗಳು ಭಾಳ ಜನ ಇದ್ದಾರಲ್ಲ ಬೈ, ಅದ್ರ ಸಲುವಾಗಿ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಓಕೆ ನಡೀತೈತೆ. ಚೆನ್ನಾಗೈತೆ, ಮೀಡಿಯಮ್ ಆಗಿತ್ತು. ರಾಯಚೂರು. ಬಯೋಮೆಟ್ರಿಕ್ ಆಗಬೇಕು, ಆಗಲಿಲ್ಲ ಅಂದರೆ ರಿಸಲ್ಟ್ ಬರಲ್ಲೇನೋ ಅಂತ ನಮ್ಮ ಇಂಟೆನ್ಷನ್. ಮ್ಯಾನೇಜ್ಮೆಂಟ್ ಬಗ್ಗೆ ಏನಿಲ್ಲ. KEದವರು ಒಂದು ಈ ಸರ್ವರ್ ಪ್ರಾಬ್ಲಮ್ ಒಂದು ಬಗೆಹರಿಸ್ಕೊಡ್ಬೇಕಾಗಿತ್ತು. ಮತ್ತು KE ಇಷ್ಟು ಬೇಜವಾಬ್ದಾರಿ ಕೆಲಸ ಮಾಡಬಾರ್ದಾಗಿತ್ತು ಅಷ್ಟೇ. ಎಕ್ಸಾಮ್ ಎಲ್ಲ ಚೆನ್ನಾಗಿತ್ತು, ಪರವಾಗಿಲ್ಲ. ಎಲ್ಲ ಕ್ವಶನ್ ಪೇಪರ್ ಎಲ್ಲ ಸ್ಪೀಡಾಗಿ ಮಾಡಿ, ಇದು ನೆಟ್ವರ್ಕ್ದೊಂದು ಪ್ರಾಬ್ಲಮ್ ಆಗಿ ಇದು ಈ ಥರ ತೊಂದರೆ ಆಗಿರ್ಬೋದು ಅಷ್ಟೇ. ಅದೇ ರಿಸಲ್ಟ್ ಮೇಲೆ ಎಫೆಕ್ಟ್ ಆದರೆ ಅದು ಮುಂದಿನ ಪರಿಣಾಮ ಬೇರೆ ಆಗ್ಬೋದು ಅಷ್ಟೇ. ಯಾಕಂದರೆ ಇಷ್ಟು ಒಬ್ಬರು ಇಬ್ಬರು ಆಗಿದ್ರೆ ಏನಾದರೂ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ. ಬಟ್ ಎಷ್ಟು ಇಡೀ ಕಾಲೇಜ್ ಜನನೇ ಬಯೋಮೆಟ್ರಿಕ್ ಆಗಲಾರ್ದ ವಾಪಸ್ ಬಂದಿದ್ದಾರಲ್ಲ, ಅದ್ರ ಸಹ ಅಷ್ಟು ಭಾಳ ರಿಸ್ಕ್ ಆಗ್ಬೋದಂತ ನನ್ನ ಅಭಿಪ್ರಾಯ. ರಿಸಲ್ಟ್ ಬಂದು ನಮ್ಮದು ರಾಯಚೂರು, ವೀರೇಶ್ ಅಂತೇಳಿ. ಚೆನ್ನಾಗೈತೆ ಸರ್. ಈಜಿನೇ ಇತ್ತು, ಟಫ್ ಇತ್ತು. ಆದರೂ ಎಕ್ಸಾಮ್ ಸೆಲ್ಫ್ ಸ್ಟಡಿ ಹಾಂ ಬಂದಿದ್ದು. ಕೋಚಿಂಗ್ ಎಲ್ಲ ನಮ್ಮದು ಬೆಳಗಾವಿ. ಎರಡು ಇತ್ತಾನು, ಸ್ವಲ್ಪ ಈಜಿನೇ ಇತ್ತು, ಟಫ್ ಇತ್ತು. ವಿನಾಯಕ್.